ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜನತೆಯ ಸ್ವಾಭಿಮಾನದ ಚುನಾವಣೆಯಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಮಂಡ್ಯ ಜಿಲ್ಲೆಯ ನಾಯಕತ್ವ ಸಂಕಷ್ಟದಲ್ಲಿದೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರೂರ್ ಅವರನ್ನು ಗೆಲ್ಲಿಸುವ ಮೂಲಕ ನಾವು ಜಾಗರೂಕರಾಗಿ ಇರಬೇಕು. ಏಕೆಂತಂದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂಥ 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಈ ರಾಜ್ಯದಲ್ಲಿ ಜನ ಕಲ್ಯಾಣ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಅದು ಅಲ್ಲದೆ ಪ್ರಸ್ತುತ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆದರೆ ಮಹಿಳೆಯರಿಗೆ ತಿಂಗಳಿಗೆ 1 ಲಕ್ಷ ರೂಗಳನ್ನು, 1 ವರ್ಷಕ್ಕೆ 1 ಲಕ್ಷ ರೂಗಳನ್ನು ಕೊಡುವ ಒಂದು ಯೋಜನೆ ಇದೆ. ಇದು ಮಹಿಳೆಯರ ಆರ್ಥಿಕವಾಗಿ ಸದೃಢ ಆಗಲು, ಸಬಲೀಕರಣ ಆಗಲು ಅತ್ಯಂತ ಉಪಯುಕ್ತವಾಗಿದೆ. ವಿಶ್ವಮಾನವ ಕುವೆಂಪು, ಜಗಜ್ಯೋತಿ ಸರೀಫ್ರವರು, ದೇವನೂರು ಮಹಾದೇವರವರು, ಇನ್ನೂ ಹಲವಾರು ಕನ್ನಡದ ಸಾಹಿತಿಗಳು, ಕವಿಗಳು ಇವರ ಎಲ್ಲ ಆಶಯದ ಭಾವೈಕ್ಯತೆಯನ್ನ ನಾವು ಪಾಲಿಸುತ್ತಾ ಶಾಂತಿಯುತ ಸಹಬಾಳ್ವೆಯ ಜೀವನವನ್ನ ಈ ಜಿಲ್ಲೆ ಒಳಗಡೆ ನಾವು ನಡೆಸಬೇಕು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದು ಅತ್ಯವಶ್ಯಕವಾಗಿದೆ. ಬಹುಸಂಖ್ಯಾತರಾದಂತಹ ಗಂಗಡಿಕರ್ ಒಕ್ಕಲಿಗರ ಮೂಲ ನೆಲೆ ಮಂಡ್ಯ ಜಿಲ್ಲೆ. ಶ್ರೀಯುತ ವೆಂಕಟರಮಣಗೌಡರವರು ಸಹ ಬಹುಸಂಖ್ಯಾತರಾದಂತಹ ಈ ಒಂದು ಗಂಗಡಿಕರ್ ಒಕ್ಕಲಿಗರು. ಆದುದರಿಂದ ಈ ಮಂಡ್ಯ ಜಿಲ್ಲೆ ಒಳಗಡೆ ಗಂಗಡಿಕರ್ ಒಕ್ಕಲಿಗರನ್ನು ಗೆಲ್ಲಿಸುವ ಹೊಣೆ ಗಂಗಡಿಕರ್ ಒಕ್ಕಲಿಗರ ಇದೆ. ಆದ್ರಿಂದ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಒಕ್ಕಲಿಗರು ತಮ್ಮ ತನವನ್ನ ಜೋಪಾನ ಮಾಡಿಕೊಂಡು ಮಂಡ್ಯದವರೇ ಆಳ್ಬೇಕೆಂಬುದು, ಅಧಿಕಾರ ನಡೆಸಬೇಕೆಂಬುದು ಬಹುಸಂಖ್ಯಾತರ ಆಶಯ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗೆದ್ದ ನಂತರ ಈ ಇಡೀ ಜಿಲ್ಲೆಯ ಜನಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ತರ ನಮ್ಮ ಈ ಒಂದು ವೆಂಕಟರಮಣೇಗೌಡರು ಸಹ ನಮ್ಮ ಮಂಡ್ಯದಲ್ಲೇ ಮೂಲ ನೆಲೆ ಮಂಡ್ಯ ಆದ್ರಿಂದ ಅವರು ಗೆಲ್ಲಿಸಿ ಸೇವೆಗೆ ಈ ಜಿಲ್ಲೆಯ ಎಲ್ಲ ಮತದಾರರು ಅವ್ರನ್ನ ಬೆಂಬಲಿಸಬೇಕು ಅಂತ ಪತ್ರಿಕಾಗೋಷ್ಠಿ ಮೂಲಕ ನಾವು ಮನವಿಯನ್ನ ಮಾಡ್ತೀವಿ.